ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಮತ್ತು ದಿನಕ್ಕೆ ರಾಮ ಮಂದಿರದ ಹುಂಡಿ ಅಥವಾ ಖಜಾನೆ ಅಥವಾ ರಾಮನ ಮೈ ಮೇಲೆ ಏರಿಸಿದ ಬಂಗಾರ, ಬೆಳ್ಳಿ ಜೊತೆಗೆ ವಜ್ರ ವೈಡೂರ್ಯ ಇವುಗಳೆಲ್ಲ ಕಳ್ಳತನ ಆಗಿದ್ದಾವ ಅನ್ನುವಂಥ ಆರೋಪ ಜೋರಾಗ್ತಾನೆ ನಡೆದದ. ಅದೇನು ಮುಚ್ಚಿ ಹಾಕಲಿಕ್ಕೆ ಆಗದಂಥ ಮಟ್ಟಿಗೆ ಬಂದು ನಿಂತದೆ. ಇವತ್ತು ಹೆಚ್ಚು ಕಡಿಮೆ 1,400 ಕೋಟಿ ರೂಪಾಯಿಗಳಷ್ಟು ವ್ಯವಹಾರ ಆಗಿರ್ಬೋದು ಅಂತ ಲೆಕ್ಕ ಆಗ್ತಾಯಿದ್ದಾರೆ. ಯಾಕಂತಂದ್ರೆ ಕಳೆದ ಹಲವಾರು ದಿನಗಳಿಂದ ರಾಮನ ಪ್ರತಿಷ್ಠಾಪನೆ, ರಾಮಲಲ್ಲಾನ ಪ್ರತಿಷ್ಠಾಪನೆ ಆದಾಗಿನಿಂದಲೂ ಇವತ್ತಿನವರೆಗೆ ಅಲ್ಲಿ ಕಳ್ಳತನ ಆಗ್ತಾನೆ ಬಂದದ, ದರೋಡೆ ಆಗ್ತಾನೆ ಬಂದದ. ಅದಕ್ಕೆ ಮೂಲ ಸೂತ್ರಧಾರರು ಚಂಪತ್ ರಾಯ್ ಬನ್ಸಾಲ್. ಇವತ್ತಿನವರೆಗೂ ಅವ್ರ ಮೇಲೆ FIR ಇಲ್ಲ, ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಟ್ರಸ್ಟಿಗೆ ರಾಜೀನಾಮೆ ತೊಗೊಂಡಿದ್ದಾರಾ ಅಥವಾ ಸೆಕ್ರೆಟರಿಯೇಟ್ಗೆ ರಾಜೀನಾಮೆ ತೊಗೊಂಡಿದ್ದಾರಾ? ಮಹಾ ಸೆಕ್ರೆಟರಿ ಇದ್ದರು, ಮೇನ್ ಇದ್ದಂಥವ್ರು. ಇವರ ಕಣ್ಗಾವಲಿನಿಂದ ಏನೇನೂ ಅಲ್ಲಿ ಅಲ್ಲಾಡ್ತಾ ಇರಲಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅತ್ಯಂತ ಮೋದಿಯವ್ರಿಗೆ ಬೇಕಾದಂಥವ್ರು, RSSಗೆ ಬೇಕಾದಂಥವ್ರು ಅಂಥೇಳಿ ಹೇಳಲಾಗ್ತಾಯಿದೆ. ಅಲ್ಲೇ ರಾಮ ಮಂದಿರ ಕಾವಲಕ್ಕೆ ಚಂಪತ್ ರಾಯರು ತಮ್ಮ ವೈಯಕ್ತಿಕ 400 ಜನ ಕಾವಲುಗಾರರು ನೇಮಿಸಿದ್ರು ಅನ್ನುವಂಥದ್ದು. ಒಬ್ಬೊಬ್ಬರಿಗೆ 12,000, 10,000, 15,000 ಪೇಮೆಂಟ್ ಮಾಡ್ತಾಯಿದ್ರು ಅನ್ನುವಂಥದ್ದು. ಆ ಎಲ್ಲ ಹೆಚ್ಚು ಕಡಿಮೆ ಅದರಲ್ಲಿ ಭಾಳಷ್ಟು ಜನರು ಇವತ್ತು ಹೆಚ್ಚು ಕಡಿಮೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಲಕ್ಷಗಳಲ್ಲೇ ಹೆಚ್ಚು ಕಡಿಮೆ ಬಿಲ್ಡಿಂಗ್ ಕಟ್ಕೊಂಡು ಇದ್ದಂಥವ್ರು 12-15 ಸಾವಿರದವರು 15-20 ಲಕ್ಷ, 30 ಲಕ್ಷ, 40 ಲಕ್ಷದ ಮೇಲೆ ಕಟ್ಟಿಸ್ಕೊಂಡಿದ್ದಾರೆ. ಅಂದ್ರೆ ಎಲ್ಲಿ ದುಡ್ಡು, ಅದು ಯಾರು ದುಡ್ಡು ಅಂತ ಅದು ಎನ್ಕ್ವೈರಿ ನಡೀತಾ ಇದೆ. ನಿಧಾನಕ್ಕೆ ಒಂದೊಂದು ಎಕ್ಸ್ಪೋಸ್ ಆಗ್ತಾ ಇದ್ದ. ಅದ್ರ ಜೊತೆಗೆ ನಮ್ಮ ಈ ಚಂಪತ್ರಾಯ ಬನ್ಸಾಲ್ ಜೊತೆಗೆ ಗೋಪಾಲರಾವ್, ಗೋವಿಂದರಾವ್, ಅದೇ ಕಾಲಕ್ಕೆ ಅನಿಲ್ ಮಿಶ್ರಾ ಇವ್ರ ಹೆಸರು ಸಹಿತ ಕೇಳಿ ಬರ್ತದೆ. ಇವರೆಲ್ಲ ಕುಡ್ಕೊಂಡು ಮಾಡಿದ್ದಾರೆ ಅನ್ನೋಂಥ ಮಾತು ಡೆಪ್ತ್ ಕೇಳ್ತಾ ಇದೆ.